57 ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಬೇರೆಯವರಿಗೆ ಈಕ್ವಲ್ ರೈಟ್ಸ್ ಕೊಟ್ಟಿರುವಂತ ಒಂದು ದೇಶವನ್ನ ನನಗೆ ತೋರಿಸಿ. ಆನಂತರ ನಾವು ಪಾಠವನ್ನು ಹೇಳಿಸ್ಕೊಳ್ಳೋಣ. ಕ್ರಿಶ್ಚಿಯನ್ ಕಂಟ್ರಿಗಳಲ್ಲಿ ಹೋಗಿ ಇವತ್ತು ಅಮೆರಿಕನ್ ಪ್ರೆಸಿಡೆಂಟ್ ಕೂಡ ಓತ್ ಎಲ್ಲಿಂದ ತಗೊಳ್ತಾರೆ? ಬೈಬಲ್ ಮೇಲೆ ಕೈ ಇಟ್ಟೆ ತಗೊಳ್ತಾರೆ. ನಮ್ಮ ನೆಲ ಜಲದ ಸಂಸ್ಕೃತಿಗೆ ನಾವು ಬದ್ಧರಾಗಿರ್ತೀವಿ, ನಾವು ನಿಷ್ಠೆಯನ್ನು ಹೊಂದಿದೀವಿ. ನಾವು ಯಾರನ್ನು ಕೂಡ ನಾವು ದ್ವೇಷ ಮಾಡಿಲ್ಲ. ಭಾರತ ಒಂದೇ ಒಂದು ಜಗತ್ತಿನ ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಮೇಲೆ ಆಕ್ರಮಣವನ್ನು ಮಾಡಿಲ್ಲ. ನಮ್ಮ ಮೇಲೆ ಆಕ್ರಮಣಗಳಾದಾಗ ನಾವು ವಿತ್ಸ್ಟ್ಯಾಂಡ್ ಮಾಡಿದೀವಿ. ನಾನು ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಹಿಂದೂಸ್ ಇದರಲ್ಲ, ಹಿಂದೂಸ್ ನೆವರ್ ಆಕ್ಟ್, ದೇ ಓನ್ಲಿ ರಿಯಾಕ್ಟ್. ಅವ್ರು ಯಾರ ಮೇಲೂ ಅವರಾಗಿ ಹೋಗಿ ಕಲ್ಪಿಸಾಡಿರುವಂತಹ ಒಂದು ಉದಾಹರಣೆ ತೋರಿಸಿ ನೋಡೋಣ. ಯಾರಿಗಾರು ಹೋಗಿ ಚೂರಿ ಚುಚ್ಚಿರೋಂಥ ತೋರಿಸಿ. ಚೂರಿ ಚುಚ್ಚಾಗ ವಾಪಸ್ ಚುಚ್ಚಿರ್ಬೋದು, ರಿಯಾಕ್ಟ್ ಮಾಡಿದ್ದಾರೆ, ದೇ ನೆವರ್ ಆಕ್ಟ್. ಅದನ್ನ ಅರ್ಥ ಮಾಡ್ಕೊಳ್ಳಿ. ಹಿಂದೂಗಳಲ್ಲಿ ಇಷ್ಟು ಸಹೃದಯತೆ ಇರೋದ್ರಿಂದಲೇ ಇವತ್ತು ಇಸ್ಲಾಂ ಆಗ್ಲಿ ಕ್ರಿಶ್ಚಿಯಾನಿಟಿ ಆಗ್ಲಿ ಇವತ್ತು ಇಲ್ಲೂ ಬದುಕಿದವೆ. ಒಂದು ವೇಳೆ 80% ಇರುವಂತಹ ಹಿಂದೂಗಳು ಎಲ್ಲರೂ ಕೂಡ ಕಟ್ಗೆ ಹಿಡ್ಕೊಂಡ್ರೆ ಮುಸಲ್ಮಾನರು ಉಳಿದಿರ್ತಾ ಇದ್ರ, ಕ್ರೈಸ್ತರು ಉಳಿದಿರ್ತಾ ಇದ್ರ? ಸಹೃದಯತೆ ನಮ್ಮ ಧರ್ಮದಲ್ಲೇ ಇದೆ. ಆಮೇಲೆ ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿ ಎರಡನ್ನೂ ತಗೊಳ್ಳೋಣ. ಒಂದು, ಅಲ್ಲಾಹುನ ಬಿಟ್ರೆ ಬೇರೆ ಯಾರಲ್ಲೂ ಕೂಡ ನಂಬಿಕೆ ಇಡುವಾಗಿಲ್ವಾ? ಇಸ್ಲಾಂನಲ್ಲಿ ಅಲ್ಲಾಹುನ ಬಿಟ್ರೆ ಬೇರೆ ಯಾರು ಪೂಜೆಗೆ ಭಾಜನರಲ್ವಾ? ಅದೇ ರೀತಿ ಕ್ರಿಶ್ಚಿಯಾನಿಟಿಗೆ ಬರೋಣ. ಕ್ರಿಶ್ಚಿಯಾನಿಟಿನಲ್ಲಿ ನಂಬಿಕೆ ಇರುವವರಿಗೆ ಮಾತ್ರ ಪಾಪ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಮಾತ್ರ ಆ ತರದ್ ಯಾವತ್ತೂ ಹೇಳಿಲ್ಲ. ನಮ್ಮಲ್ಲಿ ಏನಂತ ಹೇಳಿದೆ, ಏಕಂ ಸತ್ ವಿಬ್ರಾಹ ಬಹುಧಾ ವದಂತಿ ಅಂತ ಹೇಳ್ತೀವಿ. ಏಕಂ ಸದ್ವಿಪ್ರಾಹ ಬಹುಧಾ ವದಂತಿ ಅಂತಂದ್ರೆ ನಮ್ಮಲ್ಲಿ ಅದನ್ನ ಬಹಳ ಸರಳವಾಗಿ ಹೇಳ್ಬೇಕಂದ್ರೆ ದೇವರೊಬ್ಬ ನಾಮ ಹಲವು ಅಂತ ಹೇಳ್ತೀವಿ. ನಮಗೊಂದು ಪ್ರವಾದಿ ಮಹಮ್ಮದ್ರಾಗ್ಲಿ ಅಥವಾ ಜೀಸಸ್ ಕ್ರೈಸ್ಟ್ ನಮಗೇನು ಭಾರ ಆಗಿಲ್ಲ. ನಾವು ಅವರನ್ನು ಒಪ್ಕೊಂಡು ಆಯ್ತು, ನಿಮ್ಗೆ ಇಲ್ಲೂ ನೆಲೆನೂ ಕೊಟ್ಟಿದೀವಿ. ಕೇರಳಕ್ಕೆ ಬಂದಾಗ ಫಸ್ಟ್ ಮಸೀದಿ ಕಟ್ಟಲಿಕ್ಕೆ ಜಾಗನೂ ಕೊಟ್ಟಿದ್ದನ್ನು ಕೂಡ ಇದೇ ಹಿಂದೂಗಳೇ ಕೊಟ್ಟಿರುವಂತದ್ದು. ಕ್ರಿಶ್ಚಿಯಾನಿಟಿ ಬಂದಾಗ್ಲೂ ನಾವು ಅವಕಾಶವನ್ನು ಮಾಡಿಕೊಟ್ಟಿದೀವಿ. ನಮ್ಮಲ್ಲಿ ಅದಿದೆ. ಆದ್ರೆ ಅವರ ಧರ್ಮದಲ್ಲಿ ರಾಮ ಮತ್ತು ಕೃಷ್ಣನು ದೇವರೆಯ, ನಮ್ಮ ಅಲ್ಲಾಹು ತರನೇ ನಿಮ್ನೂ ದೇವರು ಅಂತ ಒಪ್ಕೊಳ್ತಾರ ಅವರು. ಕ್ರಿಶ್ಚಿಯಾನಿಟಿನಲ್ಲಿ ಜೀಸಸ್ ಅನ್ ಬಿಟ್ರೆ ಬೇರೆ ಯಾರಾದ್ರೂ ದೇವರಿದ್ದಾರೆ ಅಂತ ಅವ್ರು ಒಪ್ಕೊಳ್ತಾರ? ಸಂವಿಧಾನ ಬಿಟ್ಬಿಡಿ. ನಾ ಹೇಳ್ತೀನಿ, ನಾನು ಸಂವಿಧಾನವನ್ನ ಆಚೆಗೆ ಕೇಳ್ತೀನಿ. ನಿಮ್ಮಲ್ಲಿ ಸಂವಿಧಾನದಲ್ಲಿ ಬಹಳಷ್ಟು ಬರೆದಿದ್ದಾರೆ. ಸಂವಿಧಾನದ ನಿರ್ಮಾತೃವಾಗಿರುವಂತಹ ಅಂಬೇಡ್ಕರ್ ಏನಂತ ಹೇಳ್ತಾರೆ ಥಾಟ್ಸ್ ಆನ್ ಪಾಕಿಸ್ತಾನಲ್ಲಿ, ವೆನ್ ಮುಸ್ಲಿಂ ಸ್ಪೀಕ್ಸ್ ಅಬೌಟ್ ಬ್ರದರ್ಹುಡ್ ಅಲ್ವಾ, ಇಟ್ ಓನ್ಲಿ ಮೀನ್ಸ್ ಏನೋ ಇಸ್ಲಾಮಿಕ್ ಬ್ರದರ್ಹುಡ್, ಅದು ಯೂನಿವರ್ಸಲ್ ಬ್ರದರ್ಹುಡ್ ಅಲ್ಲ. ಅವರು ಬ್ರದರ್ಹುಡ್ ಬಗ್ಗೆ ಮಾತಾಡಿರೋದು ಮುಸ್ಲಿಂ ಬ್ರದರ್ಹುಡ್ ಹೊರತು ವಿಶ್ವ ಭ್ರಾತೃತ್ವ ಅಲ್ಲ. ಅವ್ರ ಜೊತೆ ಬದುಕಕ್ಕಾಗಲ್ಲ, ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಹೋಗಿ ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಅವರು ಬಹಳ ಕಡಾಖಂಡಿತವಾಗಿ ಅವ್ರ ಪುಸ್ತಕದಲ್ಲಿ ಬರೆದಿದ್ದಾರೆ. ಅವ್ರ ಜೊತೆ ಬದುಕಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ. ಅವ್ರು ಬರೆದಿರುವಂತಹ ಸಂವಿಧಾನ ನೀವು ಕೋಟ್ ಮಾಡ್ತಾ ಇದ್ರಲ್ಲ. ಇಲ್ಲಿ ನೀವು ಶಾಂತಿ, ಸೌಹಾರ್ದತೆ, ಹಿಂದುತ್ವದ ಪ್ರತಿರೂಪ ಅಂತ ಹೇಳ್ತಿದ್ದೀರಿ. ಬಟ್ ಮುಖ್ಯಮಂತ್ರಿಗಳ ಹಳೆಯದೊಂದು ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಹಿಂದುತ್ವ ಅಂದ್ರೆ ಹಿಂಸೆ, ಹಿಂದುತ್ವ ಅಂದ್ರೆ ಕೊಲೆ, ಇದಕ್ಕೆ ಉತ್ತೇಜನ ನೀಡೋದೇ ಹಿಂದುತ್ವ ಅಂತ ಹೇಳ್ತಾರೆ. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಯತ್ನಾಳ್ ಅವರು ಹೇಳ್ತಾರೆ 2028ರಲ್ಲಿ ಗಣೇಶನ ಹಿಂದೆ JCB ಹೋಗುತ್ತೆ. ಇದರ ಅರ್ಥ ಏನು? ಮುತಾಲಿಕ್ ಅಂತ ಅವ್ರು ಹೇಳ್ತಾರೆ, ಅವ್ರು 1 ಕಲ್ಲು ಹೊಡೆದ್ರೆ ನಾವು 4 ಕಲ್ಲು ಹೊಡೆದು ಬುದ್ಧಿ ಕಲಿಸಬೇಕು, ಇಲ್ಲದೆ ಹೋದ್ರೆ ಸರಿ ಹೋಗಲ್ಲ. ಇವರು ಎಲ್ಲ ಹಿಂದುತ್ವದ ಐಕಾನ್ಗಳೇ ಅಲ್ವಾ? ನೋಡಿ, ಈ ತರ ಒಂದು ಸ್ಟೇಟ್ಮೆಂಟ್ ಗಳ ಬಗ್ಗೆ ನಾನು ರಿಯಾಕ್ಟ್ ಮಾಡಕ್ ಹೋಗಲ್ಲ. ನಾವು ಒಟ್ಟಾರೆ ಇವತ್ತು ಹಿಂದೂ ಧರ್ಮದ ಅದರ ಗುಣಲಕ್ಷಣ ಏನಿದೆಯಲ್ಲ ಅದರಲ್ಲಿರುವಂತಹ ಸಹೃದಯತೆ ಬಗ್ಗೆ ನಾವು ಮಾತಾಡ್ತಿದೀವಿ. ಸಿದ್ದರಾಮಯ್ಯನವ್ರ ಬಗ್ಗೆ ನೀವು 2006ಕ್ಕಿಂತ ಮೊದಲು ಸೋನಿಯಾ ಗಾಂಧಿ ಅವರನ್ನ ಅವಳು ಇವಳು ಗಂಡಸತ್ತೋಳು ಅಂತ ಬೈತಾ ಇರೋರು. ಇವತ್ತು ಅಧಿದೇವತೆ ಅಂತ ಹೇಳ್ತಾರೆ. ಅವ್ರನ್ನೆಲ್ಲ ನಾವು ಇಟ್ಕೊಂಡು ಇಲ್ಲಿ ಚರ್ಚೆ ಮಾಡುವಂತದ್ದು ಬೇಡ. ಹಿಂದೂ ಧರ್ಮದಲ್ಲಿ ಸಹಿಷ್ಣುತೆ ಇದೆಯೋ ಇಲ್ವೋ ಅನ್ನೋದನ್ನ ಅಷ್ಟೇ ಕೇಳ್ತಾ ಇದ್ದೀನಿ. ನನಗೆ ಯಾರಾದ್ರೂ ಒಬ್ಬ ಕ್ರಿಶ್ಚಿಯನ್ ಅಥವಾ ಮುಸ್ಲಿಮು ನಿಮ್ಮ ರಾಮನೂ ದೇವ್ರೆ, ನಿಮ್ಮ ಕೃಷ್ಣನೂ ದೇವ್ರೆ, ನಮಗೆ ನಮ್ಮ ಜೀಸಸ್ ಅಲ್ಲಾಹು ತರನೇ, ನೀವು ನಿಮ್ಮ ನಂಬಿಕೆಗೂ ನಾವು ಗೌರವನ ಕೊಡ್ತೀವಿ ಅಂತ ಅವ್ರು ಹೇಳ್ಬಿಡ್ಲಿ. ನಮ್ಮನ್ನ ಕಾಫಿರ್ ಅಂತ ಕರೆಯಲ್ಲ ಅಂತ ಅವ್ರು ಹೇಳ್ಬಿಡ್ಲಿ ನೋಡೋಣ. ನೀವು ಯಾರು ದೋಸ್ ಹು ಡೋಂಟ್ ಬಿಲೀವ್ ಇನ್ ಇಸ್ಲಾಂ ಅವ್ರನ್ನ ಕಾಫಿರ್ಸ್ ಅಂತ ಕರೆದು ದೇ ಆರ್ ಫಿಟ್ ಟು ಬಿ ಕಿಲ್ಡ್ ಅಂತಂದ್ರೆ ಏನರ್ಥ? ಎಲ್ಲರನ್ನು ಕೂಡ ಮುಗಿಸು, ಕೊಲ್ಲು, ಇದು ನಮ್ಮ ಧರ್ಮದಲ್ಲಿ ಎಲ್ಲಾದ್ರೂ, ನಮ್ಮ ಧರ್ಮ ಗ್ರಂಥದಲ್ಲಿ ಎಲ್ಲಾದ್ರೂ ಯಾವ್ದಾದ್ರು ಸ್ಟ್ಯಾನ್ಸದಲ್ಲಿ ಬರ್ದಿರೋಂಥದ್ದು ನೀವು ನೋಡಿದಿರಾ? ಯಾವ ಧರ್ಮದಲ್ಲಿ ಬರ್ದಿದ್ದೀರಾ ಅಂತ ನೀವು ನೋಡಿದಿರಿ? ಆಮೇಲೆ ನಾನು ಒಂದು ಕೇಳ್ತೀನಿ, ಮುಸ್ಲಿಮರಿಗೂ ಮತ್ತೆ ಕ್ರೈಸ್ತರಿಗೂ ಇಬ್ಬರಿಗೂ ಕೇಳಲಿಕ್ಕೆ ಬಯಸ್ತೀನಿ. ಜಗತ್ತಲ್ಲಿ ನಿಮ್ದು 57 ಇಸ್ಲಾಮಿಕ್ ಕಂಟ್ರಿಗಳು, 106 ಕ್ರಿಶ್ಚಿಯನ್ ಕಂಟ್ರಿಗಳು ಇವು ಆದ್ರಲ್ಲ, ಜೀಸಸ್ಗಿಂತ ಮೊದಲೇನು ಕ್ರಿಶ್ಚಿಯಾನಿಟಿ ಇರ್ಲಿಲ್ಲಲ್ವಾ? ಅದಕ್ಕಿಂತ ಮೊದಲು ಜುದಾಯಿಸಮ್ ಇತ್ತು. ಮೊಹಮ್ಮದ್ ಪೈಗಂಬರ್ ಅವ್ರು ಬರೋದಕ್ಕಿಂತ ಮೊದಲೇನು ನಿಮ್ಮ ಇಸ್ಲಾಂ ಇರ್ಲಿಲ್ಲಲ್ವಾ?
ನಿಮ್ಮ ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿಗಳು ಇಷ್ಟಿಷ್ಟು ದೇಶಗಳಿಗೆ ಯಾವ ರೀತಿ ಅದು ಪಸರಿಸ್ತಾ ಹೋಯ್ತು. ಆಯ್ತು, ನೀವೊಂದು ತಿಳ್ಕೊಳ್ಳಿ, ನೀವು ಇವರು ನಮ್ಮಲ್ಲಿ ಭಾರತದಲ್ಲಿರುವಂತಹ ಮುಸಲ್ಮಾನರು, ನಾನು ಎಲ್ಲರನ್ನೂ ಹೇಳಲ್ಲ, ಒಳ್ಳೆ ಮುಸಲ್ಮಾನರು ಬಹಳಷ್ಟು ಜನ ಇದ್ದಾರೆ, ಒಳ್ಳೆಯವರು ಮಾತಾಡಲ್ಲ, ಅದೇ ಸಮಸ್ಯೆ ಅಷ್ಟೇನೆ. ರೋಗ್ ಎಲಿಮೆಂಟ್ಸ್ ಇರ್ತಾರಲ್ಲ, ಅವ್ರದ್ದು ರಾರಾಜಿಸ್ತಾ ಇರ್ತಾರೆ. ನಾವು ಅಷ್ಟಕ್ಕೆ ಆ ಕಾರಣಕ್ಕೋಸ್ಕರ ನಾವು ತಕರಾರು ಎತ್ತಂದ್ರೆ, ಯಾಕಂದ್ರೆ ನಾಗರಿಕ ಸಮಾಜ, ಇಸ್ಲಾಂ ನಲ್ಲಿ ಮುಸ್ಲಿಂ ಸೊಸೈಟಿ ಏನಿದೆ, ಅವ್ರ ಸಮುದಾಯದಲ್ಲಿರುವಂತಹ ರೋಗ್ ಎಲಿಮೆಂಟ್ಸ್ ಅನ್ನ ಅದ್ರ ವಿರುದ್ಧ ಅವರೇ ಧ್ವನಿ ಎತ್ತಿ ಬಿಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನಾನು ನೇರವಾಗಿ ಬರೋ ಗಂಭೀರ ಆರೋಪ ಪ್ರತಾಪ್ ಸಿಂಹ ಅವರೇ, ಕರ್ನಾಟಕದಲ್ಲಿ ಒಂದ್ ನಿಮಿಷ ಹೇಳ್ಬಿಡ್ತೀನಿ ನೋಡಿ. ನಮಗೆ ಗ್ರೇಟ್ ಸಿವಿಲೈಸೇಷನ್ಗಳಿಗೆ ಹೋಗೋಣ. ನಾವು ಇರಾಕ್ ಅಂತಲ್ಲಿ ಹೋದ್ರೆ ನಮಗೆ ನೀವು ಆ ಕಾಲದಲ್ಲಿ ನಮಗೆ ಇರಾಕ್ ಬ್ಯಾಬಿಲೋನಿಯನ್ ನಮಗೆ ಸಿವಿಲೈಸೇಷನ್ ಅಂತಿತ್ತು. ಅದನ್ನು ನುಂಗಿ ನೀರು ಕೊಡದವ್ರು ಯಾರು? ಇಸ್ಲಾಂ ಅಲ್ವಾ? ಪರ್ಷಿಯನ್ ಸಿವಿಲೈಸೇಷನ್, ಗ್ರೇಟ್ ಸಿವಿಲೈಸೇಷನ್. ಇವತ್ತು ಇರಾನಿ ಸ್ಥಿತಿ ಏನಾಗಿದೆ? ಆಯ್ತು, ಅಲ್ಲಿನ ಮೂಲ ಸಂಸ್ಕೃತಿನ ಇಸ್ಲಾಂ ಒಂದು ಸಾರಿ ತನ್ನ ಕಬ್ಜಾಕ್ಕೆ ತಗೊಂಡಾದ ನಂತರ ಇರಾಕ್ ಅಲ್ಲಿ ಅದರ ಮೂಲ ಸಂಸ್ಕೃತಿ ಉಳಿತಾ? ಇರಾನ್ ನಲ್ಲಿ ಅದರ ಮೂಲ ಸಂಸ್ಕೃತಿ ಉಳಿತಾ? ಕ್ರಿಶ್ಚಿಯಾನಿಟಿ ಯಾವತ್ತು ಗ್ರೇಟ್ ರೋಮನ್ಸ್ ಎಂಪೈರ್ ನೋಡಿ, ರೋಮನ್ ಎಂಪೈರ್ ಅನ್ನ ಅದನ್ನ ಅಲ್ಲಿ ಇದ್ದಂತ ಆ ಜಾಗವನ್ನು ಅವ್ರು ಕಬಳಿಸಾದ ನಂತರ ಆ ರೋಮನ್ ಸಿವಿಲೈಸೇಷನ್ ಉಳಿತಾ? ಗ್ರೀಕ್ ಸಿವಿಲೈಸೇಷನ್, ಗ್ರೇಟ್ ಸಿವಿಲೈಸೇಷನ್, ಆ ಗ್ರೀಕ್ ಸಿವಿಲೈಸೇಷನ್ ಅದು ಉಳಿದಿದ್ಯಾ? ನೋಡಿ, ಇವರಲ್ಲಿ ನಮ್ಮಲ್ಲಿ ಬಹಳ ಸರಿ ಹೇಳ್ತೀವಿ ವಿವಿಧತೆಯಲ್ಲಿ ಏಕತೆ, ಅಂದ್ರೆ ಹಿಂದೂ ಮುಸ್ಲಿಮು ಕ್ರೈಸ್ತ ಎಲ್ಲ ಒಟ್ಟಿಗೆ ಇರೋದನ್ನು ವಿವಿಧತೆಯಲ್ಲಿ ಏಕತೆ ಅಂತ ಕೆಲವರು ಬಹಳ ತಪ್ಪಾಗಿ ಹೇಳ್ತಾರೆ. ವಿವಿಧತೆಯಲ್ಲಿ ಏಕತೆ ಅಂತಂದ್ರೆ ನಮ್ದು ನೋಡಿ, ಇತ್ತೀಚೆಗೆ ಮಂಗಳಗೌರಿ ವ್ರತ ಆಯ್ತು, ಮನೇಲಿರೋ ಹೆಣ್ಮಕ್ಳು ಮಾಡಿರು. ಮರುದಿನ ಗಣೇಶ ಚತುರ್ಥಿ ಆಯ್ತು, ಮನೇಲಿರೋ ಗಂಡು ಮಕ್ಳು ಮಾಡಿರು. ನೋಡಿ, ಇಲ್ಲಿ ಇವತ್ತು ಡಿಜೆ ಹಾಕಿ ಕುಣಿತಾರೆ, ಹುಡುಗರು ಕುಣಿತಾ ಇದ್ದಾರೆ, ಹುಡುಗಿಯರೇನು ಬಂದಿಲ್ಲ. ನಮ್ಮಲ್ಲಿ ಏನು ಅಂತಂದ್ರೆ ಅಸ್ಸಾಂನಲ್ಲಿ ಒಂದು ಬಿಹು ಅಂತ ಮಾಡ್ತಾರೆ, ನಾವು ಸಂಕ್ರಾಂತಿ ಎಂದು ಮಾಡ್ತೀವಿ, ಅಲ್ಲಿ ಓಣಂ ಅಂತ ಮಾಡ್ತಾರೆ, ಇನ್ನೊಂದ್ ಕಡೆ ಪುತ್ತರಿ ಮಾಡ್ತೀವಿ. ಹೀಗೆ ನಮ್ಮಲ್ಲಿ ಬೇರೆ ಬೇರೆ ಕಡೆ ನಮ್ಮ ಬೇರೆ ಬೇರೆ ಸಂಸ್ಕೃತಿಗಳಿದೆ. ಹಾಗಾಗಿ ನಮ್ಮಲ್ಲಿ ಭಾಷೆ ಬದಲಿದೆ, ಆದ್ರೆ ನಮ್ಮ ಆರಾಧನಾ ಪದ್ಧತಿನೂ ಕೂಡ ಬದಲಿದೆ. ಆದ್ರೂ ಕೂಡ ನಮ್ಮಲ್ಲಿ ಒಂದು ಅನ್ನೋದು ಕಾಣಿಸ್ತೀವಿ ನಾವು. ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿಗೆ ಹೋಗಿ ಅವರಲ್ಲಿ ಯುನಿಟಿ ಇನ್ ಡೈವರ್ಸಿಟಿ ಇಲ್ಲ, ಅವ್ರದ್ದು ಯುನಿಟಿ ಇನ್ ಯೂನಿಫಾರ್ಮಿಟಿ ಇದೆ. ನೀವು ಅರಬ್ ಅಲ್ಲಿರುವಂತಹ ಮುಸ್ಲಿಂ ನೋಡಿ, ಅವರ ಉಡುಗೆ ತೊಡುಗೆ ನೋಡಿ, ಅವರ ಪ್ರಾರ್ಥನೆ ಮಾಡುವಂತ ವಿಧಾನ ನೋಡಿ, ಒಂದೇ ತರ ಬಾಗಿ ಬೊಗಸೆ ಇಟ್ಟು ಅವ್ರು ಇದು ಮಾಡ್ತಾರಲ್ಲ ಅದೇ ತರ. ಇಲ್ಲ ಅಲ್ಲ, ತಪ್ಪಂತ ನಾನು ಹೇಳ್ತಲ್ಲ. ನಮ್ಮ ದೇಶದ ನಮ್ಮ ಮೂಲ ಸಂಸ್ಕೃತಿಯ ಹಿರಿಮೆ ಬಗ್ಗೆ ನಾನು ಹೇಳಿದೆ. ಅದೇ ರೀತಿ ಕ್ರಿಶ್ಚಿಯನ್ಸ್, ಬೆತ್ಲೆಹೇಮ್ ಇರ್ಬೋದು, ರೋಮಲ್ಲಿ ಇರುವಂತಹ ಕ್ರಿಶ್ಚಿಯನ್ ಒಂದೇ, ಇಲ್ಲಿ ಕನ್ವರ್ಟ್ ಆಗಿರುವ ನಮ್ಮ ಕಾಲೋನಿಯಲ್ಲಿ ಕನ್ವರ್ಟ್ ಆಗಿರೋ ಕ್ರಿಶ್ಚಿಯನ್ ಒಂದೇ ತರ ಅವ್ರದ್ದು. ನಮ್ಮಲ್ಲಿ ಮಾತ್ರ ಆ ವಿವಿಧತೆಯಲ್ಲಿ ಏಕತೆ ಇರೋದು, ಅವ್ರದ್ದು ಯೂನಿಟಿ ಇನ್ ಯೂನಿಫಾರ್ಮಿಟಿ ಇರೋದು, ಒಂದೇ ತರದಲ್ಲಿ ಅವ್ರದ್ದು ಯೂನಿಟಿ ಇರುವಂತದ್ದು. ಇವತ್ತು ಅವರ ಪವಿತ್ರ ಭೂಮಿಗಳೇನಿದೆ ನಮ್ಮ ಗಡಿ ಆಚೆಗಿದಾವೆ, ನಿಷ್ಠೆ ಅಲ್ಲೇ ಇಟ್ಕೊಂಡಿರ್ತಾರೆ. ನೀವು ಇಲ್ಲಿಯವ್ರು ಆಗಿದ್ದೀರಲ್ವಾ, ಇಲ್ಲೇ ಇದ್ದೀರಲ್ಲ, ನೀವು ನಂಬಬೇಡಿ ಅಂತ ಹೇಳಲ್ಲ, ನಂಬಿಕೆಯಲ್ಲಿ ಇಟ್ಕೊಳ್ಳಿ. ನೀವೆಲ್ಲ 1970 ಅಲ್-ಅಕ್ಸ ಮಸ್ಜಿದ್ ಥರ್ಡ್ ಹೋಲಿಯೆಸ್ಟ್ ಮಸ್ಜಿದ್ ಅದು ಇಸ್ರೇಲ್ ಅಲ್ಲಿ ಡೆಮಾಲಿಷ್ ಆಗಿದೆ ಅಂತ ಏನೋ ಒಂದು ಪುಕಾರತ್ತು ಅಂತ ಹೇಳಿ ಕೂಡಲೇ ನೀವು ಗುಜರಾತ್ ಅಲ್ಲಿ ನೀವು ದಂಗೆಗಿಳಿತೀರಿ. ಬ್ರಿಟಿಷರು ಆಟಮನ್ ಟರ್ಕ್ಸ್ ನ ಕೆಳಗಡೆ ಹಾಕಿರೋ ಕ್ಯಾಲಿಫಟ್ ಅಂದ್ರೆ ಖಲೀಫಾ ಅಂತಂದ್ರೆ ಇವತ್ತು ಜಗತ್ತಿನ ಮುಸ್ಲಿಂ ರಾಷ್ಟ್ರಗಳಿಗೆ ಧರ್ಮಗುರುವಾಗಿದ್ದ. ಅವನ್ನ ಪದಚ್ಯುತ ಮಾಡಿದಂತಂದ್ರೆ 1919 ಭಾರತದಲ್ಲಿ ಖಿಲಾಫತ್ ಚಳವಳಿ ಪ್ರಾರಂಭ ಮಾಡ್ತೀವಿ. ಬಾಂಗ್ಲಾದೇಶದಲ್ಲಿ ಅಲ್ಲಲ್ಲ ಪ್ರತಾಪ್ ಸಿಂಹ ಅವರೇ, ಬಾಂಗ್ಲಾದೇಶದಲ್ಲಿ ಹಿಂದೂ ಟೆಂಪಲ್ ಮೇಲೆ ಅಟ್ಯಾಕ್ ಆದ್ರೆ ಇಲ್ಲಿರೋ ಹಿಂದೂಗಳು ಒಂದು ನಿಮಿಷ, ಅಲ್ಲಿ ಬ್ರಿಟಿಷರು ಅವ್ರನ್ನ ಪದಚ್ಯುತ ಮಾಡಿರೋದು, ಹೋರಾಟದಲ್ಲಿ ಅವ್ರು ಗೆದ್ಕೊಂಡಿದ್ರು ಆ ಜಾಗನ. ನೀವು ಇಲ್ಲಿರುವಂತ ಹಿಂದೂಗಳ ಮೇಲೆ ತೊಂಡೆ ಬೀಸ್ತೀರಿ. ಆದ್ರೆ ಬಾಂಗ್ಲಾದೇಶದಲ್ಲಿ ಆಯ್ತು, ಬಾಂಗ್ಲಾದೇಶದಲ್ಲಿ ಪ್ರೊಟೆಕ್ಟ್ ಮಾಡಿ, ಮೈನಾರಿಟೀಸ್ ಪ್ರೊಟೆಕ್ಟ್ ಮಾಡಿ ಅಂತ ಹೇಳಿ ಇಲ್ಲಿಂದ ಧ್ವನಿ ಎತ್ತಿದ್ರು.